ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಬೇಬಿ ಕುಚ್ಚಲ್ಲಿ ಬೀಡ್ಸ್ನ ಇಟ್ಟು ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ನಾನು 2 ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 127 ದಾರಾನ ತೊಗೊಂಡಿದ್ದೀನಿ. ಇಲ್ಲಿ ತುದಿಲಿ ಗಮ್ ಹಾಕಿ ಗ್ಲೂನ ಮಾಡ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ನೋಡೋಣ. ಫಸ್ಟು ಕ್ರೋಶನ ಹಾಕಿ ಈ ಥರ ಹೋಲ್ನ ಮಾಡ್ಕೋಬೇಕು. ಹೋಲ್ ಆದಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಥ್ರೆಡ್ನ ಮೇಲಿಂದ ಪಾಸ್ ಮಾಡೋಣ. ಪಾಸ್ ಮಾಡಿ ಈ ಥರ ಎಳ್ಕೊಳ್ಳಿ. ನಿಮಗೆ ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಉದ್ದನೇ ಬಿಟ್ಕೋಬೇಕು. ಇದು ಡಬಲ್ ಸ್ಟೆಪ್ ಕುಚ್ಚನ್ನ ಕಟ್ತಿರೋದ್ರಿಂದ ಸ್ವಲ್ಪ ಉದ್ದನೇ ಬಿಟ್ಕೋಬೇಕು. ಉದ್ದ ಬಿಟ್ಕೊಂಡು ಇವಾಗ ಕುಚ್ಚನ್ನ ಹೇಗೆ ಕಟ್ತೀವಿ ಅಲ್ವಾ, ಆ ರೀತಿಯಲ್ಲಿ ನೀಡಲ್ನ ಪಾಸ್ ಮಾಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಒಂದು ಸಿಂಗಲ್ ನಾಟ್ನ ಮಾಡ್ಕೋಬೇಕು. ಈ ಥರ ಇದೇ ಥರ 4 ಟೈಮ್ಸು 3 or 4 ಟೈಮ್ಸು ಮಾಡ್ಕೋಬೇಕು ಫ್ರೆಂಡ್ಸ್. 2 ಸಲ ಆಗಿದೆ. ಈಗ 3ನೇ ಸಲ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಪಾಸ್ ಮಾಡಿ ಜರಿ ಥ್ರೆಡ್ ಒಳಗಡೆ ಬರೋ ರೀತಿಯಲ್ಲಿ ನೀಡಲ್ನ ಪಾಸ್ ಮಾಡಬೇಕು. ಈಗ ಮೇಲ್ಗಡೆ ಸೈಡಿಂದ ಜರಿ ಥ್ರೆಡ್ ಮೇಲ್ಗಡೆ ಸೈಡಿಂದ ಥ್ರೆಡ್ ಒಳಗಡೆ ಹೋಗೋ ರೀತಿಯಲ್ಲಿ ನಾನು ಪಾಸ್ನ ಮಾಡ್ತಾಯಿದ್ದೀನಿ. ಸೊ ಕುಚ್ಚು ಸ್ಟಿಫ್ ಆಗಿರುತ್ತೆ. ಈಗ ಮೇಲ್ಗಡೆ ಸೈಡು ಕೆಳಗಡೆ ಸೈಡು 2 ಭಾಗ ಮಾಡ್ಕೊಂಡಿದ್ವಿ ಅಲ್ವಾ, ಮೇಲ್ಗಡೆ ಸೈಡನ್ನು ಎತ್ಕೊಂಡು ಇಲ್ಲಿ ಫ್ಯಾಬ್ರಿಕ್ ಗ್ಲೂ ತಗೊಳ್ತಾ ಇದ್ದೀನಿ ನಾನು. ಫ್ಯಾಬ್ರಿಕ್ ಗ್ಲೂನ ಸ್ವಲ್ಪ ಇಲ್ಲಿ ಇಟ್ಟು ಈಗ ಬೀಡನ್ನ ಇಡೋಣ. ಇಲ್ಲಿ ಇದು ಬಲೂನ್ ಟೈಪು ಅನ್ಬೋದು ಅಥವಾ ಬಂಪ್ ಬರೋ ರೀತಿಯಲ್ಲಿನೂ ನಾವು ಕುಚ್ಚು ಅನ್ಬೋದು. ನಾವು ಯಾವ ರೀತಿ ಆದರೂ ಕರ್ಕೋಬೋದು. ಈ ಉಬ್ಬಿರುತ್ತೆ ಅಷ್ಟೇ ಮಿಡಲಲ್ಲಿ. ಈಗ ಸ್ಟ್ರೈಟಾಗಿ ಎಲ್ಲ ಎಳ್ಕೊಂಡು ಕುಚ್ಚನ್ನ ಈ ಥರ ದಾರಾನ ನೀಟ್ ಮಾಡ್ಕೊಳ್ಳಿ. ಈಗ ಮತ್ತೆ ನೀಡಲ್ನ ಪಾಸ್ ಮಾಡಿ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಈ ಥರ ಕುಚ್ಚನ್ನ ಕಟ್ಕೊಳ್ಳೋದಷ್ಟೇ. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಡಿಫ್ರೆಂಟಾಗಿ ಕುಚ್ಚನ್ನ ಕಟ್ಟಬೇಕು. ಮಾಮೂಲಿ ಬೇಬಿ ಕುಚ್ಚೆ ಹಾಕೋಕ್ಕೆ ಬೋರ್ ಆದರೆ ಈ ಥರ ಎಲ್ಲ ಡಿಸೈನ್ನ ಮಾಡ್ಕೊಳ್ಳಿ ನೀವು. ಮತ್ತು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ದಾರಾನ ಎಳ್ಕೊಳ್ಳಿ. ಎಳ್ಕೊಂಡು ಒಂದು ಸಿಂಗಲ್ ನಾಟ್ ಹಾಕಬೇಕು. ಇಲ್ಲಿ ದಾರದ ಒಳಗಡೆಯಿಂದನೇ ಜರಿ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಎಳ್ಕೋಬೇಕು. ಎಳ್ಕೊಂಡು ಈಗ ನೋಡಿ ಮೇಲ್ಗಡೆ ಜರಿ ಥ್ರೆಡ್ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಸಿಲ್ಕ್ ಥ್ರೆಡ್ ಒಳಗಡೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಈಗ ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. ನೋಡಿ ಇಷ್ಟೇ. ಇದು ತುಂಬಾ ಈಸಿಯಾಗಿದೆ, ಕಷ್ಟ ಏನು ಅನಿಸೋದಿಲ್ಲ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ಒಂದ್ಸಲಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ಥರ ಬೇರೆ ಕಲರ್ ಥ್ರೆಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ನ ಹಾಕಿ ದಾರನ ಬಟ್ಟೆನ ಹೋಲ್ ಮಾಡ್ಕೊಳ್ಳಿ. ಕ್ರೋಶನ ಹಾಕಿ ಹೋಲ್ನ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಎಷ್ಟು ಲೆಂತಿ ಬೇಕು ಅಂತ ನೋಡ್ಕೊಳ್ಳಿ. ಈಗ ಜರಿ ಥ್ರೆಡ್ನ ಹಾಕಿ ಕುಚ್ಚನ್ನ ಹೇಗೆ ಕಟ್ತೀವಿ ಆ ಥರ ಕುಚ್ಚನ್ನ ಕಟ್ಕೋಬೇಕು. 3 or 4 ಟೈಮ್ಸ್ ನಾವು ಕುಚ್ಚನ್ನ ಈ ಥರ ನೀಡಲ್ನ ಪಾಸ್ ಮಾಡಿ ಜರಿ ಥ್ರೆಡ್ನ ಹಾಕಿ ಟೈಟ್ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಎಳ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಂತ ಜರಿ ಥ್ರೆಡ್ ಕಟ್ಟಾಗಷ್ಟು ಟೈಟ್ ಎಳ್ಕೋಬೇಡಿ. ಒಂದು 3 ಟೈಮ್ಸ್ ಆದಮೇಲೆ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕಷ್ಟೆ. ಈಗ 2 ಭಾಗ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಸೈಡನ್ನು ಈ ಥರ ಎತ್ಕೊಂಡು ಫ್ಯಾಬ್ರಿಕ್ ಗ್ಲೂನ 1-2 ಪಾಯಿಂಟ್ ಇಟ್ಟು ನಾನಿಲ್ಲಿ ಪರ್ಲ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಮಾಮೂಲಿ ಬೀಡನ್ನು ತೊಗೋಬೋದು. ಗೋಲ್ಡ್ ಬೀಡು ಅಥವಾ ಸಿಲ್ವರ್ ಬೀಡ್ ಯಾವ ಬೀಡಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಕಾಣಿಸೋದಿಲ್ಲ, ಸೊ ಹಾಗಾಗಿ ಮತ್ತೆ ಇಲ್ಲಿ ಕುಚ್ಚು ಕಟ್ಟೋ ರೀತಿಯಲ್ಲಿ ಕಟ್ಕೋಬೇಕಷ್ಟೆ. ಮತ್ತು ಒಂದು 3 to 4 ಟೈಮ್ಸ್ ಈ ಥರ ಮಾಡಿಕೊಂಡು ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿಯಲ್ಲಿ ನೋಡಿಕೊಂಡು ನಾವು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ತುಂಬಾ ಈಸಿ ಇದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀಟಾಗಿ ದಾರನ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಬೇಬಿ ಕುಚ್ಚಲ್ಲೂ ಡಿಫ್ರೆಂಟಾಗಿ ಕಟ್ಕೋಬೋದು. ಕ್ರೋಶ ಕುಚ್ಚು ಬರೋದಿಲ್ಲ, ನಾನು ಹೇಗೆ ಡಿಸೈನ್ನ ಮಾಡಲಿ ಅನ್ನೋರು ಈ ಥರ ಬ್ರೈಡಲ್ ಡಿಸೈನ್ನ ಮಾಡ್ಕೋಬೋದು. ಕ್ರೋಶ ಕುಚ್ಚು ಬೇಕು ಅಂತಲೇ ಏನೂ ಇಲ್ಲ, ಬೇಬಿ ಕುಚ್ಚಲ್ಲೇ ಡಿಫ್ರೆಂಟಾಗಿ ಕಟ್ಕೋಬೋದು. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.